ಓಂ ನಮಃ ಶಿವಾಯ. ಎಲ್ಲರಿಗೂ ಸ್ಪಿರಿಚುವಲ್ ಜರ್ನಿ ವಿತ್ ನೇತ್ರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ಭಕ್ತಿ ಮಾರ್ಗಕ್ಕೆ ಹಾಗೂ ಧ್ಯಾನ ಮಾರ್ಗಕ್ಕಿರುವ ಶಕ್ತಿಯ ಬಗ್ಗೆ ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಭಕ್ತಿಗೆ ಇರುವ ಶಕ್ತಿ ಎಂದರೆ, ಭಕ್ತಿಯು ನಮ್ಮ ಪ್ರಯಾಣದಲ್ಲಿ ಬೆರೆತಾಗ ಅದು ತೀರ್ಥಯಾತ್ರೆ ಆಗುತ್ತದೆ. ಭಕ್ತಿಯು ನೀರಿನಲ್ಲಿ ಬೆರೆತರೆ ತೀರ್ಥವಾಗುತ್ತದೆ. ಅದೇ ರೀತಿ ಭಕ್ತಿಯು ಆಹಾರದಲ್ಲಿ ಬೆರೆತರೆ ಪ್ರಸಾದವಾಗುತ್ತದೆ. ಭಕ್ತಿಯು ನಿರಂತರವಾಗಿ ನಮ್ಮೆಲ್ಲರ ಮನೆಯಲ್ಲಿದ್ದರೆ ಮನೆಯೇ ದೇವಸ್ಥಾನವಾಗುತ್ತದೆ. ಅದೇ ಭಕ್ತಿ ಕಾರ್ಯರೂಪದಲ್ಲಿ ಮಾಡಿದರೆ ಸೇವೆಯಾಗುತ್ತದೆ. ನಮಗಿರುವ ಅತ್ಯಂತ ಶಕ್ತಿಯುತ ಆಯುಧವೆಂದರೆ ಭಕ್ತಿ. ಭಕ್ತಿ ಮನುಷ್ಯನ ಜೀವನದಲ್ಲಿ ಶಿಸ್ತನ್ನು ಕಲಿಸುತ್ತದೆ. ನಮ್ಮೆಲ್ಲರ ಬದುಕಿನಲ್ಲಿ ನೋವು, ನಲಿವು, ಕಷ್ಟ, ಸುಖ, ಒತ್ತಡ, ಸಂತೋಷ ಎಲ್ಲವೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆದರೆ ನಾವೆಲ್ಲ ಕಷ್ಟ, ನೋವು, ಒತ್ತಡ ಎಷ್ಟೇ ಶ್ರಮ ಪಟ್ಟರೂ ಫಲ ಸಿಗದಿದ್ದಾಗ, ಕಷ್ಟದ ಮೇಲೆ ಕಷ್ಟ ಬರುತ್ತಲೇ ಇದ್ದರೆ ಅಂತಿಮವಾಗಿ ಹೋಗುವುದು ದೈವದ ಮೊರೆ. ಆ ದೇವರನ್ನು ನಂಬಿ ಕೆಟ್ಟವರಿಲ್ಲ. ಸ್ನೇಹಿತರೆ, ಪ್ರತಿಯೊಬ್ಬರೂ ಮನೆಗಳಲ್ಲಿ ದೀಪಾರಾಧನೆಯನ್ನು ಮಾಡಿ, ವ್ರತಗಳನ್ನು ಮಾಡಿ ಹಾಗೂ ಜಪತಪಗಳನ್ನು ಮಾಡಿ, ಭಜನೆಗಳನ್ನು ಮಾಡಿ ಭಗವಂತನನ್ನು ಆರಾಧಿಸುತ್ತೇವೆ. ನಂತರ ಭಗವಂತನನ್ನು ಸೇರಲು ಅಂತರಂಗ ಸಾಧನೆಯನ್ನು ಮಾಡಬೇಕು. ಅಂತರಂಗ ಸಾಧನೆ ಎಂದರೆ, ಉದಾಹರಣೆಗೆ ಸಮುದ್ರದಲ್ಲಿ ಮುತ್ತು ರತ್ನಗಳನ್ನು ತೆಗೆಯಲು ಸಮುದ್ರದ ಆಳಕ್ಕೆ ಹೇಗೆ ಹೋಗುತ್ತೇವೆಯೋ ಅದೇ ರೀತಿ ನಮ್ಮ ಹೃದಯಾಂತರಂಗದಲ್ಲಿ ಪರಮಾತ್ಮನನ್ನು ಆರಾಧಿಸಬೇಕೇ ಹೊರತು ಬಾಹ್ಯಲೋಕಕ್ಕೆ ಅಲ್ಪವಾದ ಪೂಜೆಗಳಲ್ಲಿ ಆರಾಧಿಸುವುದಲ್ಲ. ಸಮುದ್ರದ ದಡದಲ್ಲಿ ನಿಂತರೆ ಕೇವಲ ಕಲ್ಲು ಮಣ್ಣುಗಳು ಇರುವಂತೆ ಬಾಹ್ಯವಾದ ಪೂಜೆಗಳು ಹಾಗೆಯೇ ಸಮುದ್ರದ ದಡದಲ್ಲಿರುವ ಕಲ್ಲಿಗೂ ಸಮುದ್ರದ ಆಳದಲ್ಲಿರುವ ಮುತ್ತಿಗೂ ಹೋಲಿಕೆ ಇರುವಂತೆ, ಅದೇ ರೀತಿ ಭಕ್ತಿ ಮಾರ್ಗವನ್ನು ಹಾಗೂ ಧ್ಯಾನ ಮಾರ್ಗವನ್ನು ಹೋಲಿಸಬಹುದು. ಸ್ನೇಹಿತರೆ, ಭಕ್ತಿ ಮಾರ್ಗದಲ್ಲಿ ದೇವರ ಜಪ, ತಪ, ವ್ರತ ಇವೆಲ್ಲವೂ ನಮಗೆ ಭಗವಂತನ ಮೇಲಿರುವ ಪ್ರೇಮ, ನಂಬಿಕೆ, ಅಂಕಿತ ಭಾವ ಮತ್ತು ಭಗವಂತನ ಆರಾಧನೆಯಾದರೆ, ಧ್ಯಾನ ಮಾರ್ಗದಲ್ಲಿ ನಮ್ಮ ಹೃದಯಾಂತರಂಗದಲ್ಲಿ ಭಗವಂತನನ್ನು ಧ್ಯಾನಿಸುವುದರಿಂದ ಭಗವಂತನೊಂದಿಗೆ ಭಾವೋದ್ವೇಗ ಸಂಬಂಧವನ್ನು ಹೊಂದುವುದಾಗಿದೆ. ಸ್ನೇಹಿತರೆ, ನಾವೆಲ್ಲರೂ ಭಕ್ತಿ ಮತ್ತು ಧ್ಯಾನ ಮಾರ್ಗದಲ್ಲಿ ನಡೆಯೋಣ.